ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಬಾಣಂತಿಯರು ಸಬಾಣದ ಬಿರುಬಿನ ಕಾಣದ ಕಿರುಬೆಚ್ಚೆ ಕಾಲದ ಇತ್ತೋ 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 ಬಾಣಂತಿಯರು ಸಬಾಣದ ಬಿರುಬಿನ ಕಾಣದ ಕಿರುಗೆಚ್ಚೆ ಕಾಲದ ಇತ್ತೋ ಸಣ್ಣ ಕಂದಮ್ಮಳ ಕಣ್ಣೀರ ಕವಡಿಯ ತಣ್ಣಾದ ಜೋಮಾಲೆ ಕೊರಳಗಿತ್ತೋ ಕೊಡು ಕಾಂಚನ ಕೊಡು ಕಾಂಚನ ಏ ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರ ತುಳಿಯುತ್ತಲಿತ್ತು ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರ ತುಳಿಯುತ್ತಲಿತ್ತು ಕೊಡು ಕಾಂಚನ ಕೊಡು ಕಾಂಚನ ಬಡವರೊಡಲಿನ ಬಡಬಾದಲ್ಲಿ ಸುಡ್ಸುಡು ಪಂಚು ಕೈಯೊಳಗಿತ್ತು ಇತ್ತೋ 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 ಬಡವರ ಒಡಲಿನ ಬಡಬಾಡದಲ್ಲಿ ಸುಡ್ಸುಡು ಪಂಚು ಕೈಯೊಳಗಿತ್ತು ಕಂಬನಿ ಮಿಡಿಯುವ ಕುಂಭಬಾಯಲ್ಲಿ ಮೈ ತುಂಬಿದಂತೆಲ್ಲೋ ಎನ್ನುತ್ತಲಿತ್ತು ಕುರುಡು ಕಾಂಚನ ಏ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರ ತುಳಿಯುತ್ತಲಿತ್ತು ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರ ತುಳಿಯುತ್ತಲಿತ್ತು ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಕೂಳಿ ಕಂಬಳಿಯ ಬಾಲಿನ ಮೈದುಗಳ ಧೂಳಿಯ ಭಂಡಾರ ಹಣೆಯೊಳಗಿತ್ತು ಇತ್ತೋ 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 ಕೂಳಿ ಕಂಬಳಿಯ ಬಾಲಿನ ಮೈದುಗಳ ಧೂಳಿಯ ಭಂಡಾರ ಹಣೆಯೊಳಗಿತ್ತು ನುಡಿಯೊಳಗೆ ದಾನ ಮನೆಯೊಳಗೆ ಮಾನಾನ ಮನೆಯೊಳಗೆ ಜಾನಾನ ನುಡಿಗೊಳ್ಳುತ್ತಿತ್ತು ಕೊಡು ಕಾಂಚನ ಕೊಡು ಕಾಂಚನ ಏ ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರು ತುಳಿಯುತ್ತಲಿತ್ತು ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರು ತುಳಿಯುತ್ತಲಿತ್ತು ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಹಂಗಾರ ಕುಣಿದು ಹಂಗಾಟ ನಡೆದಾಗ ಅಂಗಾತವಿತ್ತು ಹೆಗಲಲ್ಲಿ ಎತ್ತೋ 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 ಹಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತವಿತ್ತು ಹೆಗಲಲ್ಲಿ ಎತ್ತೋ ಹಂಗಾರ ಕುಣಿದು ಮಂಗಾಟ ನಡೆದಾಗ ಅಂಗಾತವಿತ್ತು ಹೆಗಲಲ್ಲಿ ಎತ್ತೋ ಎತ್ತೋ ಕೊಡು ಕಾಂಚನ ಕೊಡು ಕಾಂಚನ ಏ ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರು ತುಳಿಯುತ್ತಲಿತ್ತು ಕೊಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದರು ತುಳಿಯುತ್ತಲಿತ್ತು ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಕೊಡು ಕಾಂಚನ ಧನ್ಯವಾದ. ಇಂದು ನಾವು ವಿದ್ಯಾರ್ಥ ರಾಮಕೃಷ್ಣ ಎಂಬ ಕಿರುನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲಾ ಕಡೆ ಹಬ್ಬಿತು. ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರನ್ನು ವಾದ ಮಾಡಲು ಬಂದಿದ್ದೇನೆ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಹೀಗೆ ಹೇಳುತ್ತಾನೆ. ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಾನೇ ಇರಲಿಲ್ಲ. ನೀವು ಇಷ್ಟು ಬೇಗನೆ ಈ ತೀರ್ಮಾನಕ್ಕೆ ಬರಬೇಡಿ. ನೀವು ಯಾರು? ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ. ಹೌದೇನು? ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾದ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ನಿಮಗೆ ಇಷ್ಟವಾದ ಯಾವುದೇ ಸಾಂಸ್ಕೃತಿಕ ಗ್ರಂಥವಾಗಬಹುದು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ನಾನು ಬರುತ್ತೇನೆ. ಮಾರನೇ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆ ಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು.
ಹೇಳಿದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇರಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೆ ಊಹೆ ಮಾಡಲಾಗಲಿಲ್ಲ. ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ. ನಾನು ಸಿದ್ಧ. ಪ್ರಾರಂಭಿಸೋಣವೇ? ನಾನು ತಿಲಕಾಷ್ಟಮೇಶ್ವರ ಬಂಧನದ ಮೇಲೆ ವಾದ ಮಾಡುತ್ತೇನೆ. ಆರಂಭಿಸಲೇ? ಅದು ಏಕೆ ನಿಮಗೆ ತಿಲಕಾಷ್ಟಮೇಶ್ವರ ಎಂದರೆ ತಿಳಿದಿದೆಯಲ್ಲ? ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ವಿದ್ಯಾಸಾಗರ ತಲೆ ಕರೆದುಕೊಂಡು ಮುಖಮುಖಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟಮೇಶ್ವರನ ಗ್ರಂಥ ಅವನ